guidance I forgot. It's somewhere lost to the cages of chaos I forgot. Somewhere it must be written, I just lost my access to the map. Somewhere love had bitten, I chased the apple and realized can't let go. Baby, it's a losing game, and I know that I'm to blame. I crossed the ocean and lost myself below. I owe this to myself to stay in the deep end, finally face to face with truth. How about you? Can you handle? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನಮ್ಮದು ಕನ್ನಡ ವ್ಲಾಗ್. ನಾನು ನಂದಿನಿ. ನಾನು ಇಲ್ಲಿ ಎಣ್ಣೆಗಾಯಿ ಮುಳುಗಾಯಿತು ಗ್ರೇವಿ ಮಾಡ್ತಾಯಿದ್ದೀನಿ. ಮಾಡೋದು ನೋಡೋಣ. ಮೊದಲು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಲವಂಗ, ಒಂದು 4 ಮೆಣಸು ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿರುತ್ತೆ, ಪ್ರೋಸೆಸ್ ಕೂಡ ತುಂಬ ಈಸಿಯಾಗಿದೆ, ಬೇಗನೆ ಮಾಡ್ಬೋದು. ನಂತರದಲ್ಲಿ ಇವಾಗ ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಯಾವುದು ಅತಿಯಾಗಿ ಬೇಡ, ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಗಸಗಸೆ ಬಳಸ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಗಸಗಸೆ, ಒಂದು ಈರುಳ್ಳಿ ಹಾಕ್ಕೊಳ್ಳೋಣ, ಇನ್ನೊಂದು ಒಗ್ಗರಣೆಗೆ ಬೇಕಾಗುತ್ತೆ. ಇದಕ್ಕೆ 1 ಟೊಮೊಟೊ, 2 ಬಾದಾಮಿ ಇದ್ದರೆ ಬಳಸ್ಕೊಳ್ಳಿ, ತುಂಬ ರುಚಿ ಚೆನ್ನಾಗಿರುತ್ತೆ. ಇದ್ದರೆ 2 ಬಾದಾಮಿ ಹಾಕ್ಕೊಳ್ಬೋದು. ನಂತರದಲ್ಲಿ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ, ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ನಂತರದಲ್ಲಿ ಇದಕ್ಕೆ ಆಲ್ಮೋಸ್ಟ್ ಎಲ್ಲವನ್ನು ಹಾಕಬೇಕಾಗತ್ತೆ. ಹಾಗೆ ಇದಕ್ಕೆ ಸೋಂಪು ಹಾಕ್ಕೊಳ್ಳೋಣ. ಸೋಂಪು, ಸ್ವಲ್ಪ ಹುಣಸೆ ಹಣ್ಣು, ಎಲ್ಲನೂ ಹಾಕ್ಕೊಳ್ಬೇಕು. ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್, ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ನೀವು ಪದೇ ಪದೇ ಮಾಡ್ತೀರಾ. ಇದಕ್ಕೆ ನೋಡಿ ಸ್ವಲ್ಪ ಕಡಲೆ, ಬಹಳ ರುಚಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತಲೂ ಕಮೆಂಟ್ಸಲ್ಲಿ ತಿಳಿಸಿ ನನಗೆ. ಮಾಮೂಲಾಗೆ ಮಾಡುವಂಥದ್ದು, ಮನೆಯಲ್ಲಿರೋದೇನೆ. ಇದಕ್ಕೆ ಸ್ವಲ್ಪ, ತುಂಬ ಬೇಡ, ಸ್ವಲ್ಪನೇ ಪುದೀನ ಸೊಪ್ಪು, ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಒಂದು ನಾನ್ ವೆಜ್ ಸಾಂಬಾರ್ಗೆ ಏನೆಲ್ಲ ಹಾಕ್ಕೊಳ್ತೀರೋ ಹಾಗೆ ಇದಕ್ಕೆ ಎಲ್ಲನೂ ಹಾಕ್ಕೊಳ್ಬೇಕಾಗತ್ತೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಆಗತ್ತೆ. ನಿಮಗೆ ರೊಟ್ಟಿಗೆ, ಚಪಾತಿಗೆ ಬಹಳನೇ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಖಾರದ ಪುಡಿ ಆದ ನಂತರ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಇದಕ್ಕೆ ಅದು 1 ಸ್ಪೂನ್ ಅಂದರೆ ಇದು 1 ಸ್ಪೂನು, 2, ಆದರೆ ನಿಮಗೆ ಖಾರ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಳಿ. ಅದಕ್ಕೆ ಅಚ್ಚ ಸಾಂಬಾರು ಪುಡಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಇಲ್ಲ ನೀವು ಮನೇಲಿ ಮಾಮೂಲಿ ಮಸಾಲೆ ಮಾಡಿಕೊಂಡೇ ಸಾಂಬಾರು ಪುಡಿ ಮಾಡ್ಕೊಂಡಿದ್ದೀರಾ ಅಂದರೆ ಅದನ್ನೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸ್ವಲ್ಪ ಸಾಂಬಾರು ಪುಡಿ ಹಾಕಿದ ನಂತರ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗತ್ತೆ. ರುಬ್ಬೋದಕ್ಕೂ ಮೊದಲು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹುಚ್ಚೆಳ್ಳು ಹಾಕ್ಕೊಳ್ತಾ ಇದ್ದೀನಿ. ಈ ಹುಚ್ಚೆಳ್ಳು ಪಟ ಅಂತ ಅನ್ನತ್ತೆ ಅಲ್ವಾ, ಅಷ್ಟಾದರೆ ಸಾಕು. ತುಂಬ ಚೆನ್ನಾಗಿ ಬರುತ್ತೆ ಹುಚ್ಚೆಳ್ಳೆಲ್ಲ, ತುಂಬ ಎಕ್ಸ್ಟ್ರಾ ಟೇಸ್ಟ್ ನಿಮಗೆ ಕೊಡುತ್ತೆ. ಹುಚ್ಚೆಳ್ಳು, ಪುಟ್ಟೆಳ್ಳು ಎಲ್ಲವನ್ನ ಇದೇ ಥರ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟು ಪಟ ಅಂತ ಅಂದ ನಂತರನೇ ಇವಾಗಿಂದನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡ ನಂತರ ಈಗ ಪುಟ್ಟೆಳ್ಳು ಕೂಡ ಅಷ್ಟೇ, ಅದು ಕೂಡ ಒಂದು ಅರ್ಧ ಸ್ಪೂನಷ್ಟು ತೊಗೊಳ್ಳಿ ಅಷ್ಟೇ. ಅರ್ಧ ಸ್ಪೂನಷ್ಟು ತೊಗೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದು ಮಿಕ್ಸಿ ಜಾರ್ಗೆ ಹಾಕಿದ ನಂತರ ರುಬ್ಲಿಕ್ಕೆ ಎಷ್ಟು ನೀರು ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಫಸ್ಟು ನುಣ್ಣಗೆ ರುಬ್ಕೊಳ್ಳಿ. ಇದು ರುಬ್ಬಿದ ಮೇಲೆ
ಏನೊಂದು ಸ್ಪೂನ್ನಷ್ಟು ಕಡಲೆ ಬೀಜ, 1 ಸ್ಪೂನ್ ನಿಮ್ಗಿನ್ನ ಸ್ವಲ್ಪ ಬೇಕು ಅಂದರೆ ಇನ್ನೊಂದು 4 ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಹುರ್ಕೊಂಡು ಅಂದರೆ ಮಿಕ್ಸಿಯಲ್ಲಿ ಆಲ್ರೆಡಿ ಮಸಾಲೆ ಚೆನ್ನಾಗಿ ರುಬ್ಬಾಗಿರುತ್ತೆ. ರುಬ್ಬಾಗಿರೋದಕ್ಕೆ ಇವಾಗ ಹಾಕ್ಕೊಳ್ಬೇಕು. ರುಬ್ಬಿರುವಂಥದ್ದಕ್ಕೆ ನೋಡಿ, ಇವಾಗ ಕಡಲೆ ಬೀಜ ಹಾಗೆ ಕಡಲೆ ಬೇಳೆನ ಕೂಡ ಹಾಗೆ ಹುರ್ಕೋಬೇಕಾಗತ್ತೆ. ಹಾಗೆ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಇದು ತರಿಯಾಗಿ ರುಬ್ಕೋಬೇಕು. ಹಾಗಾಗಿ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡು ಇವಾಗ ಇದನ್ನು ತರಿಯಾಗಿ ರುಬ್ಕೊಳ್ಳೋದು. ಆವಾಗ ನಂತರ ಅದನ್ನು ರುಬ್ಬಿದ ನಂತರನೇ ಸ್ವಲ್ಪ ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಏನು ಹೇಳ್ತೀವಿ ಅದನ್ನು ಹಾಕ್ಕೊಂಡು ಸುಮ್ಮನೆ ನೋಡಿ, ಈಗ ಈ ಥರ ಅದು ಚೆನ್ನಾಗಿ ರುಬ್ಬಾರ್ದು, ಸ್ವಲ್ಪ ದಪ್ಪ ದಪ್ಪ ಇರಬೇಕು ಕೊತ್ತಂಬರಿ ಸೊಪ್ಪು ಹಾಗೆಯೇ. ಆ ಥರ ಮಾಡಿಕೊಂಡು ನಂತರದಲ್ಲಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಮೊದಲು ಏನು ಎಣ್ಣೆ ಮುಳುಗಾಯಿ ಅಂತ ಹೇಳ್ತೀವಿ, ಆ ದುಂಡು ಮುಳುಗಾಯಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಈ ಎಣ್ಣೆ ಮುಳುಗಾಯಿ ಏನಿದೆ ಅದು ಕಪ್ಪಾಗಲ್ಲ. ಹಾಗಾಗಿ ಮೊದಲು ಸ್ವಲ್ಪ ನೀರಿಗೆ ಅರಿಶಿನ ಪುಡಿ ಹಾಕ್ಕೊಂಡು ಕಟ್ ಮಾಡೋಣ. ನೋಡಿ ಇವಾಗ ಅದನ್ನು ಎಷ್ಟು 6 ಪೀಸ್ ಥರ ಮಾಡ್ತೀವಿ, ಆದರೆ ಹಾಗೇ ಇರಬೇಕು. ನೋಡಿ ಇಲ್ಲಿ ಹೇಗೆ ತೋರಿಸ್ತೀನಿ ಕಟ್ ಮಾಡೋದನ್ನು. ಇದೇ ಥರ ಎಲ್ಲವನ್ನ ಕಟ್ ಮಾಡ್ಕೋಬೇಕು. ಈ ಥರ 6 ಪೀಸ್ ಆಗಿದೆ. ಈ ಥರ ಎಲ್ಲವನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಎಲ್ಲವನ್ನು ಹೀಗೆ ಕಟ್ ಮಾಡಿಕೊಂಡು ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಈಗ ಒಗ್ಗರಣೆ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ, ಇದು ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಹೆಚ್ಚಿದಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ನಂತರದಲ್ಲಿ ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪನ್ನು ಮೊದಲೇ ಎಣ್ಣೆಗೆ ಹಾಕಲ್ಲ, ಯಾಕಂದರೆ ಸಿಡಿಯುತ್ತಲ್ವ ಮುಖಕ್ಕೆಲ್ಲ, ಹಾಗಾಗಿ. ಅದಾದ ನಂತರ ನಾವು ಮುಳುಗಾಯಿನ ಹೆಚ್ಕೊಂಡಿರ್ತೀವಲ್ಲ, ಕಟ್ ಮಾಡ್ಕೊಂಡಿದ್ದ ಮುಳುಗಾಯಿಗೆ ಮಸಾಲೆನ ತುಂಬು ಮುಳುಗಾಯಿನ ಈ ಒಗ್ಗರಣೆ ಒಳಗೆ ಹಾಕ್ಕೊಳ್ಬೇಕು. 2 ಸೈಡೆಡು ಮಾಡ್ಕೋಬೇಕು. ಒಂದು ಸೈಡಲ್ಲ, 2 ಸೈಡ್ ಎಣ್ಣೆ ಹಾಕಿರ್ತೀವಲ್ವ, 2 ಸೈಡಲ್ಲೂ ಬೇಯಿಸ್ಕೊಂಡು ನಂತರ ಇನ್ನು ಉಳಿದಿರುವಂಥ ಮಸಾಲೆನ ಈ ಒಗ್ಗರಣೆ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಮಿಕ್ಸ್ ಎಲ್ಲ ಮಾಡ್ಕೊಂಡು ನಂತರದಲ್ಲಿ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣಂತೆ. ಮೊದಲದು ಸ್ವಲ್ಪ ಕುದಿ ಬರಬೇಕು. ಬಂದ ನಂತರದಲ್ಲಿ ನೀವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ಯಾವುದೇ ಹೊರಗಡೆ ಪೌಡರ್ಗಳಾಗಲಿ ಏನೂ ಬೇಕಿಲ್ಲ, ಮನೇಲಿರೋದ್ರಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. 1 ವಿಷಲ್ ಸಾಕು ಇದಕ್ಕೆ, ತುಂಬ ವಿಷಲ್ ಬೇಡ. 1 ವಿಷಲ್ ಸಾಕು. ತುಂಬ ಚೆನ್ನಾಗಿ ಬೆಂದಿರುತ್ತೆ ಎಣ್ಣೆಗಾಯಿ. ನೋಡಿ ಹೇಗೆ ಬಂದಿದೆ, ತುಂಬ ಚೆನ್ನಾಗಿದೆ. ಹದವಾಗಿರುತ್ತೆ, ತುಂಬ ಗಟ್ಟಿ ಬೇಕಿಲ್ಲ, ಯಾಕಂದರೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಇದು ಪರ್ಫೆಕ್ಟ್ ಇದೆ. ಇದಕ್ಕೆ ರೊಟ್ಟಿ ಚಪಾತಿ ಯಾವುದಾದ್ರೂ ಓಕೆ. ನಾನಿಲ್ಲಿ ರೊಟ್ಟಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ವ? ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.